ದಾವಣಗೆರೆ ರಣಾಂಗಣದಲ್ಲಿ ಕೈ ನಾಯಕರಿಗೆ ನಡುಕ ಶುರುವಾಗಿದ್ಯಾ? ಮತದಾನ ಮುಗೀತಾ ಇದ್ದಂತೆಯೇ ಕಾಂಗ್ರೆಸ್ ಪಾಳೆಯದಲ್ಲಿ ಸೋಲಿನ ಕಾರ್ಮೋಡ ಕವಿಯಿತಾ? ಹೌದು, ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಈಗ ಸೋಲಿನ ಭೀತಿ ಎದುರಾಗಿದೆ. ಚುನಾವಣಾ ಸಮರ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯೊಂದನ್ನು ನಡೆಸಿದೆ. ಈ ಸರ್ವೆ ವರದಿ ಹೈಕಮಾಂಡ್ ಕೈ ಸೇರ್ತಾ ಇದ್ದಂತೆಯೇ ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ. ಕಾಂಗ್ರೆಸ್ನ ಭದ್ರ ಕೋಟೆ ಅಂತಲೇ ನಂಬಲಾಗಿದ್ದ ಅಲ್ಪಸಂಖ್ಯಾತ ಮತಗಳು ಈ ಬಾರಿ ಕೈ ಕೊಟ್ಟಿವೆ ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಇನ್ನು ಅಲ್ಪಸಂಖ್ಯಾತ ಮತಗಳು ಕೈ ತಪ್ಪೋದಕ್ಕೆ ಹೊರಗಿನವರ ಕೈವಾಡಕ್ಕಿಂತ ನಮ್ಮವರೇ ಕಾರಣ ಎಂಬ ಶಂಕೆ ಬಲವಾಗಿದೆ. ಕಾಂಗ್ರೆಸ್ನ ಕೆಲ ಮುಸ್ಲಿಂ ನಾಯಕರೇ ಒಳಗಿಂದೊಳಗೆ ಮತಗಳು ವರ್ಗಾವಣೆಯಾಗಲು ಕುಮ್ಮಕ್ಕು ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲ ಮುಸ್ಲಿಂ ನಾಯಕರ ತಲೆದಂಡವಾಗಿದೆ. ಮತದಾನ ಮುಗಿದ ಬೆನ್ನಲ್ಲೇ ಹೈಕಮಾಂಡ್ ಕಠಿಣ ಕ್ರಮಕ್ಕೆ ಮುಂದಾಗಿರುವುದು ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇತ್ತ ಮುಸ್ಲಿಂ ಮತಗಳ ಧ್ರುವೀಕರಣದ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆಯೇ ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ನಮ್ಮವರೇ ನಮಗೆ ಮುಳ್ಳಾದರು ಅಂತ ಆಪ್ತರ ಬಳಿ ಸಿಎಂ ಆಕ್ರೋಶವನ್ನ ಹೊರಹಾಕಿದ್ದಾರಂತೆ. ಗ್ಯಾರಂಟಿ ಯೋಜನೆಗಳ ನಡುವೆಯೂ ಈ ಬೆಳವಣಿಗೆ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈಗ ದಾವಣಗೆರೆಯಲ್ಲಿ ಸಮರ್ಥ್ ಅವರ ಗೆಲುವು ಕೇವಲ ಲಿಂಗಾಯತ ಮತಗಳ ಮೇಲೆ ಡಿಪೆಂಡ್ ಆಗಿದೆ. ಒಂದು ವೇಳೆ ಲಿಂಗಾಯತ ಮತಗಳು ಕೈ ಹಿಡಿದ್ರೆ ಮಾತ್ರ ಸಮರ್ಥ್ ಗೆಲುವು ಸಾಧ್ಯ ಎನ್ನುವಂತಹ ಲೆಕ್ಕಾಚಾರ ಶುರುವಾಗಿದೆ. ಇದು ಕೇವಲ ಆರಂಭವಷ್ಟೇ. ಇನ್ನು ಜೂನ್ 4ರ ಫಲಿತಾಂಶದ ಬಳಿಕ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ನಾಯಕರ ತಲೆದಂಡವಾಗುವ ಸಾಧ್ಯತೆ ದಟ್ಟವಾಗಿದೆ.